ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗ ಭೌತಶಾಸ್ತ್ರದಲ್ಲಿನ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟಂಥ ಬಹುಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಓಮ್, ಆಂಪಿಯರ್, ವೋಲ್ಟ್, ಫ್ಯಾರಡೆ. ಸರಿ ಉತ್ತರ ಆಪ್ಷನ್ ಬಿ, ಆಂಪಿಯರ್. ವಿದ್ಯುದಾವೇಶವು ಪ್ರವಹಿಸುವ ದರವೇ? ಆಪ್ಷನ್ ಎ ವಿದ್ಯುತ್ ವಿಭವ, ಆಪ್ಷನ್ ಬಿ ವಿದ್ಯುತ್ ವಾಹಕತೆ, ಆಪ್ಷನ್ ಸಿ ವಿದ್ಯುತ್ ಪ್ರವಾಹ, ಆಪ್ಷನ್ ಡಿ ವಿದ್ಯುತ್ ರೋಧ. ಸರಿ ಉತ್ತರ ಆಪ್ಷನ್ ಸಿ ವಿದ್ಯುತ್ ಪ್ರವಾಹ. ವಿದ್ಯುತ್ ರೋಧದ SI ಏಕಮಾನ ಆಂಪಿಯರ್, ವೋಲ್ಟ್, ಓಮ್, ವ್ಯಾಟ್. ಸರಿ ಉತ್ತರ ಆಪ್ಷನ್ ಸಿ ಓಮ್. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಆಮ್ಮೀಟರ್, ರಿಯೋಸ್ಟಾಟ್, ಗ್ಯಾಲ್ವನೋಮೀಟರ್, ವೋಲ್ಟ್ಮೀಟರ್. ಸರಿ ಉತ್ತರ ಆಪ್ಷನ್ ಬಿ ರಿಯೋಸ್ಟಾಟ್. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣ ಎಷ್ಟು? ಆಪ್ಷನ್ ಎ 30 ಕೂಲಂ, ಆಪ್ಷನ್ ಬಿ 3.00 ಕೂಲಂ, ಆಪ್ಷನ್ ಸಿ 300 ಕೂಲಂ, ಆಪ್ಷನ್ ಡಿ 3000 ಕೂಲಂ. ಸರಿ ಉತ್ತರ ಆಪ್ಷನ್ ಸಿ 300 ಕೂಲಂ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ವೋಲ್ಟ್ಮೀಟರ್, ಆಮ್ಮೀಟರ್, ರಿಯೋಸ್ಟಾಟ್, ಎಲೆಕ್ಟ್ರೋಮೀಟರ್. ಸರಿ ಉತ್ತರ ಆಪ್ಷನ್ ಬಿ ಆಮ್ಮೀಟರ್. ಒಂದು ವಾಹಕ ವಸ್ತುವಿನಲ್ಲಿ ಸುಲಭವಾಗಿ ವಿದ್ಯುತ್ ಪ್ರವಹಿಸಿದಾಗ ತಡೆಯೊಡ್ಡುವುದನ್ನು ಹೀಗೆ ಕರೆಯುತ್ತಾರೆ: ವಾಹಕತೆ, ರೋಧ, ಸಾಮರ್ಥ್ಯ, ಘರ್ಷಣೆ. ಸರಿ ಉತ್ತರ ಆಪ್ಷನ್ ಬಿ ರೋಧ. ಒಂದು ಕೂಲಂ ಆವೇಶವನ್ನು ರೂಪಿಸಿದ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಪ್ಷನ್ ಎ 6 × 1810 ಎಲೆಕ್ಟ್ರಾನ್ಗಳು, ಆಪ್ಷನ್ ಬಿ 6 × 1018 ಎಲೆಕ್ಟ್ರಾನ್ಗಳು, ಆಪ್ಷನ್ ಸಿ 1.6 × 1018 ಎಲೆಕ್ಟ್ರಾನ್ಗಳು, ಆಪ್ಷನ್ ಡಿ 1.06 × 1018 ಎಲೆಕ್ಟ್ರಾನ್ಗಳು. ಸರಿ ಉತ್ತರ ಆಪ್ಷನ್ ಬಿ 6 × 1018 ಎಲೆಕ್ಟ್ರಾನ್ಗಳು. ಒಂದು ವಾಹಕದ ರೋಧವು ಈ ಕೆಳಕಂಡ ಅಂಶಗಳ ಮೇಲೆ ಅವಲಂಬನೆಯಾಗಿರುತ್ತದೆ: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ವಸ್ತುವಿನ ಪ್ರಾಕೃತಿಕ ಗುಣ, ಮೇಲಿನ ಎಲ್ಲವು. ಸರಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ರೋಧ R ಹೊಂದಿರುವ ಒಂದು ತಂತಿಯನ್ನು 5 ಸಮಾನ ಭಾಗಗಳಾಗಿ ಕತ್ತರಿಸಿ ಸಮಾನಾಂತರವಾಗಿ ಸಂಪರ್ಕಿಸಲಾಗುತ್ತದೆ. ಈ ಸಂಯೋಜನೆಯ ರೋಧವು Ri ಆದರೆ R/Ri ನ ಅನುಪಾತ ಆಪ್ಷನ್ ಎ 25:1, ಆಪ್ಷನ್ ಬಿ 5:1, ಆಪ್ಷನ್ ಸಿ 5, ಆಪ್ಷನ್ ಡಿ 25. ಸರಿ ಉತ್ತರ ಆಪ್ಷನ್ ಡಿ 25. ಒಂದು ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಮುಖ್ಯ ಸಾಧನ ಆಮ್ಮೀಟರ್, ವೋಲ್ಟ್ಮೀಟರ್, ಬ್ಯಾಟರಿ, ಮಲ್ಟಿಮೀಟರ್. ಸರಿ ಉತ್ತರ ಆಪ್ಷನ್ ಸಿ ಬ್ಯಾಟರಿ. 12 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವಿನ 2 ಕೂಲಂ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು? ಆಪ್ಷನ್ ಎ 24 ಜೌಲ್, ಆಪ್ಷನ್ ಬಿ 6 ಜೌಲ್, ಆಪ್ಷನ್ ಸಿ 20 ಜೌಲ್, ಆಪ್ಷನ್ ಡಿ 16 ಜೌಲ್. ಸರಿ ಉತ್ತರ ಆಪ್ಷನ್ ಎ 24 ಜೌಲ್. ವಿಭವಾಂತರ ಹಾಗೂ ವಿದ್ಯುತ್ ಪ್ರವಾಹದ ಸಂಬಂಧವನ್ನು ಹೀಗೆ ಸೂಚಿಸುತ್ತಾರೆ: ಆಪ್ಷನ್ ಎ V is proportional to I2, ಆಪ್ಷನ್ ಬಿ V is proportional to 1/I, ಆಪ್ಷನ್ ಸಿ V2 is proportional to I, ಆಪ್ಷನ್ ಡಿ V is proportional to I. ಸರಿ ಉತ್ತರ ಆಪ್ಷನ್ ಡಿ V is proportional to I. ವಿದ್ಯುತ್ ಮಂಡಲದ ಜೋಡಣೆಯಲ್ಲಿ ಓಮ್ನ ನಿಯಮವನ್ನು ಪರಿಶೀಲಿಸಲು ಈ ಕೆಳಗಿನ ಯಾವ ಹೇಳಿಕೆಗಳು ಅನ್ವಯಿಸುವುದಿಲ್ಲ: ನಿರ್ದಿಷ್ಟ ರೋಧದೊಂದಿಗೆ ಸಮಾಂತರವಾಗಿ ವೋಲ್ಟ್ಮೀಟರನ್ನು ಸಂಪರ್ಕಿಸುವುದು, ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದು, ವಿದ್ಯುತ್ ಮಂಡಲದಲ್ಲಿ ರಿಯೋಸ್ಟಾಟ್ ಮಾತ್ರ ರೋಧವನ್ನು ಹೆಚ್ಚಿಸುತ್ತದೆ, ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ ಆನ್ ಅಥವಾ ಆಫ್ ಮಾಡಲು ಒಂದೇ ಪ್ಲಗ್ ಕೀ ಬಳಸುವುದು. ಸರಿ ಉತ್ತರ ಆಪ್ಷನ್ ಸಿ ವಿದ್ಯುತ್ ಮಂಡಲದಲ್ಲಿ ರಿಯೋಸ್ಟಾಟ್ ಮಾತ್ರ ರೋಧವನ್ನು ಹೆಚ್ಚಿಸುತ್ತದೆ.
ವಿಭವಾಂತರ ಹಾಗೂ ವಿದ್ಯುತ್ ಪ್ರವಾಹದ ಸಂಬಂಧವನ್ನು ಕಂಡುಹಿಡಿದವರು ನ್ಯೂಟನ್, ಓಮ್, ಆಂಪಿಯರ್, ವೋಲ್ಟ್. ಸರಿ ಉತ್ತರ ಆಪ್ಷನ್ ಬಿ ಓಮ್. ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ವಿದ್ಯುತ್ ಸಾಮರ್ಥ್ಯವು ಹೆಚ್ಚುತ್ತದೆ, ಕಡಿಮೆಯಾಗುತ್ತದೆ, ಬದಲಾಗುವುದಿಲ್ಲ, ಯಾವುದೂ ಅಲ್ಲ. ಸರಿ ಉತ್ತರ ಆಪ್ಷನ್ ಸಿ ಬದಲಾಗುವುದಿಲ್ಲ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿದ್ದು, ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಆಪ್ಷನ್ ಎ 6 ಆಂಪಿಯರ್, ಆಪ್ಷನ್ ಬಿ 8 ಆಂಪಿಯರ್, ಆಪ್ಷನ್ ಸಿ 10 ಆಂಪಿಯರ್, ಆಪ್ಷನ್ ಡಿ 4 ಆಂಪಿಯರ್. ಸರಿ ಉತ್ತರ ಆಪ್ಷನ್ ಬಿ 8 ಆಂಪಿಯರ್. ಈ ಕೆಳಕಂಡ ವಿದ್ಯುತ್ ಮಂಡಲದ ಚಿತ್ರದಲ್ಲಿರುವಂತೆ ರೋಧಕಗಳನ್ನು ಸಂಯೋಜಿಸಿದಾಗ ಉಂಟಾಗುವ ಒಟ್ಟು ರೋಧ ಎಷ್ಟು? ಆಪ್ಷನ್ ಎ 2 ಓಮ್, ಆಪ್ಷನ್ ಬಿ 6 ಓಮ್, ಆಪ್ಷನ್ ಸಿ 1 ಓಮ್, ಆಪ್ಷನ್ ಡಿ 4 ಓಮ್. ಸರಿ ಉತ್ತರ ಆಪ್ಷನ್ ಡಿ 4 ಓಮ್. 4 ಓಮ್ ರೋಧಗಳನ್ನು 12 ವೋಲ್ಟ್ನ ಬ್ಯಾಟರಿಯ ಜೊತೆ ಸಂಪರ್ಕಿಸಿದಾಗ ಪ್ರತಿ ಸೆಕೆಂಡ್ಗೆ ಎಷ್ಟು ಕೂಲಂನಷ್ಟು ಆವೇಶವು ರೋಧದ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ 0.3, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 14. ಸರಿ ಉತ್ತರ ಆಪ್ಷನ್ ಬಿ 3. ವಿದ್ಯುತ್ ಬಲ್ಬ್ನ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಈ ಕೆಳಕಂಡ ಅನಿಲಗಳನ್ನು ತುಂಬಿರುತ್ತಾರೆ: ಕ್ಲೋರಿನ್ ಮತ್ತು ಆರ್ಗಾನ್, ಆಕ್ಸಿಜನ್ ಮತ್ತು ನೈಟ್ರೋಜನ್, ಆರ್ಗಾನ್ ಮತ್ತು ಫ್ಲೋರಿನ್, ಆರ್ಗಾನ್ ಮತ್ತು ನೈಟ್ರೋಜನ್. ಸರಿ ಉತ್ತರ ಆಪ್ಷನ್ ಡಿ ಆರ್ಗಾನ್ ಮತ್ತು ನೈಟ್ರೋಜನ್. ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಎ ಓಮ್ ಪರ್ ಸೆಕೆಂಡ್, ಆಪ್ಷನ್ ಬಿ ಓಮ್ ಪರ್ ಆಂಪಿಯರ್ ಕೂಲಂ, ಆಪ್ಷನ್ ಸಿ ಓಮ್ ಮೀಟರ್, ಆಪ್ಷನ್ ಡಿ ಓಮ್ ಮೀಟರ್ ಪರ್ ಸೆಕೆಂಡ್. ಸರಿ ಉತ್ತರ ಆಪ್ಷನ್ ಸಿ ಓಮ್ ಮೀಟರ್. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್ ಇತ್ಯಾದಿಗಳಲ್ಲಿ ಮಿಶ್ರಲೋಹವನ್ನು ಬಳಸುತ್ತಾರೆ, ಏಕೆಂದರೆ ಮಿಶ್ರಲೋಹಗಳು ಉತ್ತಮ ವಾಹಕಗಳು, ಸುಲಭವಾಗಿ ದಹಿಸುವುದಿಲ್ಲ, ಅವಾಹಕಗಳು, ಶಾಖವನ್ನು ಹೀರಿಕೊಳ್ಳುತ್ತವೆ. ಸರಿ ಉತ್ತರ ಆಪ್ಷನ್ ಬಿ ಸುಲಭವಾಗಿ ದಹಿಸುವುದಿಲ್ಲ. ವಿದ್ಯುತ್ ಮಂಡಲದಲ್ಲಿ ರಿಯೋಸ್ಟಾಟ್ನ ಚಿಹ್ನೆಯನ್ನು ಹೀಗೆ ಸೂಚಿಸುತ್ತಾರೆ. ಸರಿ ಉತ್ತರ ಆಪ್ಷನ್ ಡಿ. ಈ ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ? ಆಪ್ಷನ್ ಎ I2R, ಆಪ್ಷನ್ ಬಿ IR2, ಆಪ್ಷನ್ ಸಿ VI, ಆಪ್ಷನ್ ಡಿ V2/R. ಸರಿ ಉತ್ತರ ಆಪ್ಷನ್ ಬಿ IR2. ಒಂದು ವಿದ್ಯುತ್ ಬಲ್ಬನ್ನು 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಲಾಗಿದೆ. ಈ ಬಲ್ಬ್ 110 ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು? ಆಪ್ಷನ್ ಎ 100 ವ್ಯಾಟ್, ಆಪ್ಷನ್ ಬಿ 75 ವ್ಯಾಟ್, ಆಪ್ಷನ್ ಸಿ 50 ವ್ಯಾಟ್, ಆಪ್ಷನ್ ಡಿ 25 ವ್ಯಾಟ್. ಸರಿ ಉತ್ತರ ಆಪ್ಷನ್ ಡಿ 25 ವ್ಯಾಟ್. ಸಮಾನವಾದ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿಯ ವಸ್ತುಗಳನ್ನು ಮೊದಲು ಸರಣಿ ಕ್ರಮದಲ್ಲಿ, ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ. ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದ ಶಾಖದ ಅನುಪಾತ: ಆಪ್ಷನ್ ಎ 1:2, ಆಪ್ಷನ್ ಬಿ 2:1, ಆಪ್ಷನ್ ಸಿ 1:4, ಆಪ್ಷನ್ ಡಿ 4:1. ಸರಿ ಉತ್ತರ ಆಪ್ಷನ್ ಡಿ 4:1. 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? ಆಪ್ಷನ್ ಎ 20 ಜೌಲ್, ಆಪ್ಷನ್ ಬಿ 24 ಜೌಲ್, ಆಪ್ಷನ್ ಸಿ 30 ಜೌಲ್, ಆಪ್ಷನ್ ಡಿ 50 ಜೌಲ್. ಸರಿ ಉತ್ತರ ಆಪ್ಷನ್ ಬಿ 24 ಜೌಲ್. ಓಮನ ನಿಯಮದ ಗಣಿತೀಯ ರೂಪ: ಆಪ್ಷನ್ ಎ P = VI, ಆಪ್ಷನ್ ಬಿ W = QT, ಆಪ್ಷನ್ ಸಿ H = I²RT, ಆಪ್ಷನ್ ಡಿ V = IR. ಸರಿ ಉತ್ತರ ಆಪ್ಷನ್ ಡಿ V = IR. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ: ರಿಯೋಸ್ಟಾಟ್, ಆಮ್ಮೀಟರ್, ಗ್ಯಾಲ್ವನೋಮೀಟರ್, ವೋಲ್ಟ್ ಮೀಟರ್. ಸರಿ ಉತ್ತರ ಆಪ್ಷನ್ ಎ ರಿಯೋಸ್ಟಾಟ್. 1 ಕಿಲೋವ್ಯಾಟ್ ಹವರ್ ಎಂದರೆ? ಆಪ್ಷನ್ ಎ 3.6 × 10⁻⁻⁶ ಜೌಲ್, 3.6 × 10⁻⁶ ಜೌಲ್,
ಆಪ್ಷನ್ ಸಿ 3.6 ಜೌಲ್. ಆಪ್ಷನ್ ಡಿ 3.6 × 10⁻2 ಜೌಲ್. ಸರಿ ಉತ್ತರ ಆಪ್ಷನ್ ಬಿ 3.6 × 10⁻6 ಜೌಲ್. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ಬಲ್ಬ್ನ ಸಾಮರ್ಥ್ಯ ಎಷ್ಟು? ಆಪ್ಷನ್ ಎ 440 ವ್ಯಾಟ್, ಆಪ್ಷನ್ ಬಿ 110 ವ್ಯಾಟ್, ಆಪ್ಷನ್ ಸಿ 55 ವ್ಯಾಟ್, ಆಪ್ಷನ್ ಡಿ 0.0023 ವ್ಯಾಟ್. ಸರಿ ಉತ್ತರ ಆಪ್ಷನ್ ಬಿ 110 ವ್ಯಾಟ್. ಗೃಹ ಬಳಕೆಯ ವಿದ್ಯುತ್ ಮಂಡಲದ ಜೋಡಣೆಯಲ್ಲಿ ಸರಣಿ ಕ್ರಮ ವ್ಯವಸ್ಥೆಯನ್ನು ಬಳಸಲಾಗುವುದಿಲ್ಲ. ಏಕೆಂದರೆ ಆಪ್ಷನ್ ಎ ಚೆನ್ನಾಗಿ ಕಾಣುವುದಿಲ್ಲ, ಆಪ್ಷನ್ ಬಿ ಅವುಗಳ ಮೂಲಕ ವಿದ್ಯುತ್ ಸಂಚಾರ ಆಗುವುದಿಲ್ಲ, ಆಪ್ಷನ್ ಸಿ ಅವುಗಳಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವು ಕಾರ್ಯನಿರ್ವಹಿಸುವುದಿಲ್ಲ, ಆಪ್ಷನ್ ಡಿ ಅವುಗಳಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವು ಕಾರ್ಯನಿರ್ವಹಿಸುತ್ತವೆ. ಸರಿ ಉತ್ತರ ಆಪ್ಷನ್ ಸಿ ಅವುಗಳಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವು ಕಾರ್ಯನಿರ್ವಹಿಸುವುದಿಲ್ಲ. 0.5 ಆಂಪಿಯರ್ ವಿದ್ಯುತ್ತನ್ನು ಬಳಸಿಕೊಳ್ಳುವ ವಿದ್ಯುತ್ ಬಲ್ಬನ್ನು 60 ವೋಲ್ಟ್ ಆಕರಕ್ಕೆ ಜೋಡಿಸಿದಾಗ ಅದರ ರೋಧ ಎಷ್ಟು? ಆಪ್ಷನ್ ಎ 100 ಓಮ್, ಆಪ್ಷನ್ ಬಿ 110 ಓಮ್, ಆಪ್ಷನ್ ಸಿ 120 ಓಮ್, ಆಪ್ಷನ್ ಡಿ 180 ಓಮ್. ಸರಿ ಉತ್ತರ ಆಪ್ಷನ್ ಸಿ 120 ಓಮ್. ಒಂದು ಮಂಡಲದ ಮೂಲಕ 500 ಕೂಲಂ ವಿದ್ಯುದಾವೇಶಗಳು 10 ನಿಮಿಷಗಳ ಕಾಲ ಪ್ರವಹಿಸಿದಾಗ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 500 ಆಂಪಿಯರ್, ಆಪ್ಷನ್ ಬಿ 50 ಆಂಪಿಯರ್, ಆಪ್ಷನ್ ಸಿ 83 ಆಂಪಿಯರ್, ಆಪ್ಷನ್ ಡಿ 0.83 ಆಂಪಿಯರ್. ಸರಿ ಉತ್ತರ ಆಪ್ಷನ್ ಡಿ 0.83 ಆಂಪಿಯರ್. ರೋಧ 4 ಓಮ್ ಇರುವ ರೋಧಕವು ಪ್ರತಿ ಸೆಕೆಂಡ್ಗೆ 100 ಜೌಲ್ ಉಷ್ಣ ಬಿಡುಗಡೆ ಮಾಡಿದರೆ ವಿಭವಾಂತರ ಎಷ್ಟು? ಆಪ್ಷನ್ ಎ 30 ವೋಲ್ಟ್, ಆಪ್ಷನ್ ಬಿ 10 ವೋಲ್ಟ್, ಆಪ್ಷನ್ ಸಿ 20 ವೋಲ್ಟ್, ಆಪ್ಷನ್ ಡಿ 25 ವೋಲ್ಟ್. ಸರಿ ಉತ್ತರ ಆಪ್ಷನ್ ಸಿ 20 ವೋಲ್ಟ್. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋಜೌಲ್, ಜೌಲ್, ಕಿಲೋವ್ಯಾಟ್ ಗಂಟೆ, ವ್ಯಾಟ್ ಗಂಟೆ. ಸರಿ ಉತ್ತರ ಆಪ್ಷನ್ ಸಿ ಕಿಲೋವ್ಯಾಟ್ ಗಂಟೆ. ವಾಹಕದ ರೋಧಶೀಲತೆ ಬದಲಾಗುವುದು ಈ ಕೆಳಗಿನ ಸಂದರ್ಭದಲ್ಲಿ: ವಾಹಕದ ವಸ್ತುವನ್ನು ಬದಲಿಸಿದಾಗ, ವಾಹಕದ ಉಷ್ಣವನ್ನು ಬದಲಿಸಿದಾಗ, ರೋಧಕದ ಆಕಾರವನ್ನು ಬದಲಿಸಿದಾಗ, ಉಷ್ಣ ಮತ್ತು ವಸ್ತುವನ್ನು ಬದಲಿಸಿದಾಗ. ಸರಿ ಉತ್ತರ ಆಪ್ಷನ್ ಸಿ ರೋಧಕದ ಆಕಾರವನ್ನು ಬದಲಿಸಿದಾಗ. 10 ಓಮ್ ರೋಧಕವಿರುವ ಈ ಮಂಡಲದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು? ಆಪ್ಷನ್ ಎ 1.2 ಆಂಪಿಯರ್, ಆಪ್ಷನ್ ಬಿ 0.6 ಆಂಪಿಯರ್, ಆಪ್ಷನ್ ಸಿ 0.2 ಆಂಪಿಯರ್, ಆಪ್ಷನ್ ಡಿ 2.0 ಆಂಪಿಯರ್. 20,000 ಕೂಲಂ ವಿದ್ಯುದಾವೇಶಗಳನ್ನು ಸಾಗಿಸುವ 20 ಓಮ್ ವಿದ್ಯುತ್ ರೋಧ ಇರುವ 10 ವೋಲ್ಟ್ ಬ್ಯಾಟರಿಯು 10 ಸೆಕೆಂಡ್ಗಳಲ್ಲಿ ಮಾಡಿದ ಕೆಲಸ ಎಷ್ಟು? ಆಪ್ಷನ್ ಎ 2 × 10⁻³ ಜೌಲ್, ಆಪ್ಷನ್ ಬಿ 2 × 10⁻5 ಜೌಲ್, ಆಪ್ಷನ್ ಸಿ 2 × 10⁻4 ಜೌಲ್, ಆಪ್ಷನ್ ಡಿ 2 × 10⁻2 ಜೌಲ್. ಸರಿ ಉತ್ತರ ಆಪ್ಷನ್ ಬಿ 2 × 10⁻5 ಜೌಲ್. ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಏಕಮಾನ ವಿದ್ಯುದಾವೇಶಗಳನ್ನು ಚಲಿಸಿದಾಗ ನಡೆದ ಕೆಲಸವನ್ನು ಜೌಲ್ಗಳಲ್ಲಿ ಹೀಗೆ ಕರೆಯುವರು: ವಿದ್ಯುತ್ ಶಕ್ತಿ, ವಿದ್ಯುತ್ ರೋಧ, ವಿದ್ಯುತ್ ವಾಹಕತೆ, ವಿಭವಾಂತರ. ಸರಿ ಉತ್ತರ ಆಪ್ಷನ್ ಡಿ ವಿಭವಾಂತರ. ಕೂಲಂ ಇದರ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ವಿದ್ಯುದಾವೇಶ, ವಿದ್ಯುತ್ ಶಕ್ತಿ, ವಿಭವಾಂತರ, ವಿದ್ಯುತ್ ರೋಧ. ಸರಿ ಉತ್ತರ ಆಪ್ಷನ್ ಎ ವಿದ್ಯುದಾವೇಶ. ವಿದ್ಯುತ್ ಪ್ರವಹಿಸುವಾಗ ಎಲೆಕ್ಟ್ರಾನ್ಗಳ ಚಲನೆ ಹೀಗಿರುತ್ತದೆ: ಹೆಚ್ಚು ವಿದ್ಯುತ್ ವಿಭವದ ಕಡೆಯಿಂದ ಕಡಿಮೆ ವಿದ್ಯುತ್ ವಿಭವದ ಕಡೆಗೆ, ಕಡಿಮೆ ವಿದ್ಯುತ್ ವಿಭವದ ಕಡೆಯಿಂದ ಹೆಚ್ಚು ವಿದ್ಯುತ್ ವಿಭವದ ಕಡೆಗೆ, ವಿದ್ಯುತ್ ಪ್ರವಾಹದ ದಿಕ್ಕಿಗೆ, ವಿದ್ಯುತ್ ಪ್ರವಾಹದ ವಿರುದ್ಧ ದಿಕ್ಕಿಗೆ. ಸರಿ ಉತ್ತರ ಆಪ್ಷನ್ ಬಿ ಕಡಿಮೆ ವಿದ್ಯುತ್ ವಿಭವದ ಕಡೆಯಿಂದ ಹೆಚ್ಚು ವಿದ್ಯುತ್ ವಿಭವದ ಕಡೆಗೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ತಾಪನ ತಂತು ಅಥವಾ ಫಿಲಮೆಂಟ್ ಈ ವಸ್ತುವಿನಿಂದಾಗಿದೆ: ತಾಮ್ರ, ನೈಕ್ರೋಮ್, ಅಲ್ಯೂಮಿನಿಯಂ, ಕಬ್ಬಿಣ. ಸರಿ ಉತ್ತರ ಆಪ್ಷನ್ ಬಿ ನೈಕ್ರೋಮ್. ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಹೀಟರನ್ನು 3 ಗಂಟೆಗಳ ಕಾಲ ಬಳಸಿದರೆ ವಿದ್ಯುತ್ ಶಕ್ತಿಯ ಬೆಲೆ ರೂ. 4 ಕಿಲೋವ್ಯಾಟ್ ಹವರ್ ಆದರೆ ಎಷ್ಟು ಬೆಲೆ ತೆರಬೇಕಾಗುತ್ತದೆ? ಆಪ್ಷನ್ ಎ ರೂ. 12, ಆಪ್ಷನ್ ಬಿ ರೂ. 24, ಆಪ್ಷನ್ ಸಿ ರೂ. 36, ಆಪ್ಷನ್ ಡಿ ರೂ. 48. ಸರಿ ಉತ್ತರ ಆಪ್ಷನ್ ಬಿ ರೂ. 24. ವಿದ್ಯುತ್ ಫ್ಯೂಸ್ ಕಾರ್ಯನಿರ್ವಹಿಸುವ ತತ್ವ:
ವಿದ್ಯುತ್ತಿನ ರಾಸಾಯನಿಕ ಪರಿಣಾಮ, ವಿದ್ಯುತ್ತಿನ ಕಾಂತೀಯ ಪರಿಣಾಮ, ವಿದ್ಯುತ್ತಿನ ಬೆಳಕಿನ ಪರಿಣಾಮ, ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ. ಸರಿ ಉತ್ತರ ಆಪ್ಷನ್ ಡಿ, ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ. ಕೆಳಗಿನ ಕೋಷ್ಟಕ ಗಮನಿಸಿ ಸರಿಯಾದ ಜೋಡಣೆ ಗುರುತಿಸಿ. ಎ ವಿದ್ಯುತ್ ಶಕ್ತಿ 1 ವೋಲ್ಟ್, ಬಿ ವಿದ್ಯುತ್ ರೋಧ 2 ಕೂಲಂ, ಸಿ ವಿಭವಾಂತರ 3 ಜೌಲ್, ಡಿ ವಿದ್ಯುದಾವೇಶ 4 ಓಮ್. ಸರಿ ಉತ್ತರ ಆಪ್ಷನ್ ಎ. ಒಂದು ಫ್ಯೂಸ್ ತಂತಿ ಒಳ್ಳೆಯ ಹೀಟರ್ ಜೊತೆ ಬಳಸಿದಾಗ ಪದೇ ಪದೇ ಸುಟ್ಟು ಹೋಗುತ್ತದೆ. ಹಾಗಾದರೆ ಆ ಫ್ಯೂಸ್ ತಂತಿ ಹೇಗಿರಬೇಕು? ಹೆಚ್ಚು ಉದ್ದ, ಕಡಿಮೆ ತ್ರಿಜ್ಯ, ಹೆಚ್ಚು ತ್ರಿಜ್ಯ, ಕಡಿಮೆ ಉದ್ದ. ಸರಿ ಉತ್ತರ ಆಪ್ಷನ್ ಸಿ, ಹೆಚ್ಚು ತ್ರಿಜ್ಯ. ಕೆಳಗಿನ ಯಾವ ಜೋಡಿ ಸರಿ ಹೊಂದುತ್ತಿಲ್ಲ? ಆಪ್ಷನ್ ಎ ವಿದ್ಯುತ್ ಕೋಶ, ಆಪ್ಷನ್ ಬಿ ರೋಧಕ, ಆಪ್ಷನ್ ಸಿ ತೆರೆದ ಸ್ವಿಚ್, ಆಪ್ಷನ್ ಡಿ ವಿದ್ಯುತ್ ಬಲ್ಬ್. ಸರಿ ಉತ್ತರ ಆಪ್ಷನ್ ಸಿ ತೆರೆದ ಸ್ವಿಚ್. ವಿದ್ಯುತ್ ದೀಪಗಳ ತಂತುಗಳಲ್ಲಿ ಬಳಸುವ ಧಾತು ತಾಮ್ರ, ಚಿನ್ನ, ಬೆಳ್ಳಿ, ಟಂಗ್ಸ್ಟನ್. ಸರಿ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್. ಜೌಲನ ಉಷ್ಣೋತ್ಪಾದನಾ ನಿಯಮಕ್ಕೆ ಸಂಬಂಧಿಸಿದಂತೆ ಸರಿಯಾದ ಸಂಬಂಧ H = IRT, H = IR²T, H = V²RT, H = I²RT. ಸರಿ ಉತ್ತರ ಆಪ್ಷನ್ ಡಿ, H = I²RT. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.